channel. ಹಾಯ್ ಹಲೋ ಸ್ನೇಹಿತರೆ, ನಾವಿವತ್ತು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಬಗ್ಗೆ ಚರ್ಚೆ ಮಾಡೋಣ. ಮನವಿ ಪತ್ರ ಅಥವಾ ಸಂಸ್ಥಾಪನಾ ಪತ್ರ ಅಂತ ಅದನ್ನು ಕರೀತಾರೆ. ಈ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ನಾವು ಮೊದಲಿಗೆ ನೋಡೋಣ ಪರಿಚಯ, ನಂತರ ಅರ್ಥ, ಹಾಗೆ ಕಂಪನಿ ಸ್ಥಾಪನೆಗೆ ಇರಬೇಕಾದಂಥ ಮೂಲಭೂತ ಅಂಶಗಳು. ಅದರಲ್ಲಿ ಕಂಪನಿಯ ಹೆಸರು ಬರುತ್ತೆ, ಕಂಪನಿಯ ಅಧಿಕೃತ ಕಚೇರಿ ಬರುತ್ತೆ, ಕಂಪನಿಯ ಉದ್ದೇಶ, ಕಂಪನಿಯ ಬಾಧ್ಯತೆ, ಕಂಪನಿಯ ಬಂಡವಾಳ. ನಾವು ಮೊದಲಿಗೆ ಈಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅದರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನೀವು ನೋಡಬಹುದು, ಒಂದು ಕಂಪನಿಯ ನಿಗಮದ ಪ್ರಾಣಪತ್ರವು ಆ ಕಂಪನಿಯು ಕಾನೂನಿನ ಅಸ್ತಿತ್ವವನ್ನು ಕೂಡ ಹೊಂದಿದೆ ಎಂದು ತೋರಿಸಿಕೊಡ್ತದೆ. ಆ ಪತ್ರವನ್ನು ಕೊಡುವಿಕೆಯಿಂದ ಕಂಪನಿಯು ಅಸ್ತಿತ್ವದಲ್ಲಿ ಬರ್ತದೆ ಅಂತ ಹೇಳ್ತದೆ. ಅಧಿನಿಯಮದ ಕಲಂ 34 ಕ್ಲಾಸ್ 2 ಪ್ರಕಾರ ನಿಗಮಗೊಂಡಿರ್ತಕ್ಕಂಥ ದಿನದಿಂದ ಈ ಒಂದು ವಿವರಣಾ ಪತ್ರಕ್ಕೆ ಸಹಿ ಮಾಡಿದವರು ಮತ್ತು ಉಳಿದ ವ್ಯಕ್ತಿಗಳು ಕಂಪನಿಯ ಸದಸ್ಯರಾಗಿರುತ್ತಾರೆ ಮತ್ತು ನಿಗಮಿತ ನಿಕಾಯವಾಗಿ ಕಂಪನಿ ಎಲ್ಲಾ ಕಾರ್ಯಗಳನ್ನು ಕೂಡ ನಡೆಸುತ್ತಾರೆ. ಈ ಒಂದು ನಿಗಮ ಪತ್ರದಲ್ಲಿ ಹೇಳಿದಂಥ ದಿನಾಂಕದಿಂದ ಕಂಪನಿಯ ವ್ಯವಹಾರವು ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಹಲವಾರು ಜನರು ಒಟ್ಟುಗೂಡಿದಾಗ ಕಂಪನಿಯು ರೂಪುಗೊಳ್ಳುತ್ತದೆ. ಈ ಉದ್ದೇಶವು ವಾಣಿಜ್ಯ ಸ್ವರೂಪದಾಗಿದೆ. ವ್ಯಾಪಾರ ಚಟುವಟಿಕೆಗಳಿಂದ ಲಾಭ ಗಳಿಸಲು ಕಂಪನಿಗಳು ಸಾಮಾನ್ಯವಾಗಿ ರಚನೆ ಆಗ್ತವೆ. ರಿಜಿಸ್ಟ್ರಾರ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಕಾಯ್ದೆ 2013 ಮತ್ತು ಸೆಕ್ಷನ್ 399 ಪ್ರಕಾರ ಯಾವುದೇ ವ್ಯಕ್ತಿಯು ಕಾಯ್ದೆ ನಿಬಂಧನೆಗಳ ಅನುಸಾರವಾಗಿ ರಿಜಿಸ್ಟ್ರಾರ್ಗೆ ಸಲ್ಲಿಸಿದಂಥ ಯಾವುದೇ ದಾಖಲೆಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಕಂಪನಿ ಕಾಯ್ದೆ 2013 ಸೆಕ್ಷನ್ 2 ಕ್ಲಾಸ್ 56 ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನು ಇಲ್ಲಿ ಇದು ವ್ಯಾಖ್ಯಾನವನ್ನು ಮಾಡ್ತದೆ. ಇದು ಕಂಪನಿಯ ಮೆಮೊರಂಡಮ್ ಅಸೋಸಿಯೇಷನ್ ಬಗ್ಗೆ ಇದ್ರು ಸ್ವಲ್ಪ ಪರಿಚಯ ಮಾಡ್ಕೊಂಡ್ವಿ. ಈಗ ಕಂಪನಿಯ ಮೆಮೊರಂಡಮ್ ಅರ್ಥ ನಾವಿಲ್ಲಿ ನೋಡ್ಬೋದು. ಅರ್ಥ ಏನಪ್ಪ ಅಂತಂದ್ರೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕಂಪನಿಯು ರಚನೆಯಾದ ಉದ್ದೇಶವನ್ನು ವಿವರಿಸುವ ಕಾನೂನು ದಾಖಲೆಯಾಗಿದೆ. ಇದು ಕಂಪನಿಯ ಅಧಿಕಾರಿಗಳನ್ನು ಮತ್ತು ಅದು ಕಾರ್ಯನಿರ್ವಹಿಸುವ ಪರಿಸ್ಥಿತಿಗಳನ್ನು ವ್ಯಾಖ್ಯಾನಿಸುತ್ತದೆ. ಇದು ಹೊರಗಿನ ಪ್ರಪಂಚದೊಂದಿಗೆ ಕಂಪನಿಯ ಸಂಬಂಧಗಳನ್ನು ನಿಯಂತ್ರಿಸುವ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಇಲ್ಲಿ ಒಳಗೊಂಡಿರುವಂಥ ಒಂದು ದಾಖಲೆಯಾಗಿದೆ ಅಂತ ಇಲ್ಲಿ ಹೇಳ್ತದೆ ಅರ್ಥದಲ್ಲಿ. ಹಾಗೆ ಪ್ರತಿ ಕಂಪನಿಯು ತನ್ನ ಕಾರ್ಯಾಚರಣೆಗಳ ವ್ಯಾಪ್ತಿಯನ್ನು ವ್ಯಾಖ್ಯಾನಿಸುವ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಒಮ್ಮೆ ಸಿದ್ಧಪಡಿಸಿದ ನಂತರ ಕಂಪನಿಯು ದಾಖಲೆ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಂಪನಿಯು ವ್ಯಾಪ್ತಿಯನ್ನು ಮೀರಿ ಹೋದರೆ ನಂತರ ಕ್ರಮವನ್ನು ಅಲ್ಟ್ರಾ ವೈರಸ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ಅನೂರ್ಜಿತವಾಗುತ್ತದೆ ಅಂತ ನಾವು ಈ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅರ್ಥದಲ್ಲಿ ನೋಡಬಹುದು. ಅಲ್ಟ್ರಾ ವೈರಸ್ ಅಂದರೆ ಏನು ಅಂತ ನಿಮಗೆ ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ಮೊದಲಿಗೆ ನೀವು ನೋಡಬಹುದು, ಇಲ್ಲಿ ಸ್ಟೂಡೆಂಟ್ ಇದ್ದಾರೆ, ನಂತರ FD ಇದ್ದಾರೆ, ನಂತರ ಪ್ರಿನ್ಸಿಪಲ್ ಇದ್ದಾರೆ. ಇಲ್ಲಿ ಒಬ್ಬ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸೀಲ್ ಬೇಕಾಗಿರುತ್ತೆ ಒಂದು ಪೇಪರ್ ಮೇಲೆ. ಅವತ್ತು ಪ್ರಿನ್ಸಿಪಲ್ ಆ ಒಂದು ಕಾಲೇಜಿಗೆ ಬಂದಿರೋದಿಲ್ಲ. ಸೊ ಹಾಗಾಗಿ ಆ ಸ್ಟೂಡೆಂಟ್ ಏನು ಮಾಡ್ತಾನೆ, FDಗೆ ಭೇಟಿ ಆಗ್ತಾನೆ. ಭೇಟಿಯಾಗಿ ಮತ್ತೆ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಮತ್ತು ಸೀಲನ್ನು ಹಾಕಿಸ್ಕೊಳ್ಳಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಸ್ಟೂಡೆಂಟ್ ಮತ್ತು FD ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ಹಾಗಾಗಿ FD ಏನು ಮಾಡ್ತಾನೆ, ಇರಲಿ ಅನ್ನುವಂಥ ಒಂದು ಮನೋಭಾವನೆಯಿಂದ ಪ್ರಿನ್ಸಿಪಲ್ ಇಲ್ಲದೇ ಇದ್ದರೂ ಕೂಡ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ಬಿಟ್ಟು ಅಲ್ಲಿ ಸೀಲ್ ಮತ್ತು ಪ್ರಿನ್ಸಿಪಲ್ ಒಂದು ಸಿಗ್ನೇಚರ್ ಕಾಪಿ ಮಾಡಿ ಕೊಡ್ತಾನೆ. ನಂತರ ಏನಾಗುತ್ತೆ, ಅದು ಪ್ರಿನ್ಸಿಪಾಲ್ಗೆ ಈ ಒಂದು ಮಾಹಿತಿಯನ್ನು ಗೊತ್ತಾಗ್ಬಿಡುತ್ತೆ. ಈ ರೀತಿ FD ಬಂದು ನನ್ನ ಒಂದು ಪರ್ಮಿಷನ್ ಇಲ್ದೇನೆ ಸೀಲು ಮತ್ತು ಸಿಗ್ನೇಚರನ್ನು ಮಾಡಿದ್ದೇನೆ ಅಂತ. ಪರ್ಮಿಷನ್ ಇದ್ದರೂ ಕೂಡ ಮಾಡಂಗಿಲ್ಲ, ಹೌದಾ? ಸೊ ಹಾಗಾಗಿ ಪ್ರಿನ್ಸಿಪಲ್ಗೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಸೊ ಹಾಗೆ ಪ್ರಿನ್ಸಿಪಲ್ ಏನು ಮಾಡ್ತಾನೆ, ಈ ಒಬ್ಬ FD ವಿರುದ್ಧ ಕ್ರಮವನ್ನು ಜರುಗಿಸ್ತಾನೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆ ಒಂದು ಕಾಲೇಜಿನ ಮೆಮೊರಂಡಮ್ ಅಂತ ನಾವು ಕರಿತೀವಿ, ಅಂದರೆ ರೂಲ್ಸ್ ರೆಗ್ಯುಲೇಷನ್ ಕರಿತೀವಿ, ಅದನ್ನು ಆ FDA ಫಾಲೋ ಮಾಡಿಲ್ಲ. ಆ FDA ಆಗಿ ತನ್ನ ಕೆಲಸ ಏನಿದೆಯೋ ಅಷ್ಟು ಮಾತ್ರ ಕೆಲಸ ಮಾಡೋದು ಬಿಟ್ಟು ಎಕ್ಸ್ಟ್ರಾ ವರ್ಕನ್ನು ಮಾಡಿದ್ದಾನೆ. ಅಂದರೆ ಆತನಿಗೆ ಸಂಬಂಧಪಡದೇ ಇರುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾನೆ. ಸೊ ಹಾಗಾಗಿ ಇದನ್ನು ನಾವು ಅಲ್ಟ್ರಾ ವೈರಸ್ ಅಂತ ಕರಿತೀವಿ.
ಸೊ ಹಾಗೆ ಕಂಪನಿಯಲ್ಲಿಯೂ ಕೂಡ ಈ ಒಂದು ಮೆಮೊರಂಡಮ್ ಪ್ರಕಾರನೇ ಅಲ್ಲಿ ಕೆಲಸನ ಮಾಡಬೇಕಾಗ್ತದೆ. ಆ ಒಂದು ಮೆಮೊರಂಡಮ್ ಅನ್ನು ಹೊರತುಪಡಿಸಿ ಏನಾದರೂ ಕೆಲಸವನ್ನು ಮಾಡಿದರೆ ಅಲ್ಲಿ ನಾವು ಅಲ್ಟ್ರಾ ವೈರಸ್ ಅಂತ ಅದಕ್ಕೆ ಕನ್ಸಿಡರ್ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಕಂಪನಿಗೆ ಈ ಮೆಮೊರಂಡಮ್ ಸುಪ್ರೀಂ ಲಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಮ್ಮ ಒಂದು ಭಾರತ ದೇಶಕ್ಕೆ ಸಂವಿಧಾನವನ್ನು ನಾವು ಸುಪ್ರೀಂ ಲಾ ಅಂತ ಕರಿತೀವಲ್ವಾ. ಸೊ ಹಾಗೆ ಈ ಒಂದು ಪ್ರತಿಯೊಂದು ಕಂಪನಿಯು ಕೂಡ ಈ ಒಂದು ಮೆಮೊರಂಡಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೆಮೊರಂಡಮ್ ಇಲ್ಲದೇನೆ ಕೂಡ ಕಂಪನಿ ರನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ಅಲ್ಟ್ರಾ ವೈರಸ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲೇನೂ ಇಲ್ಲ, ಒಂದೇ ಮಾತು ಹೇಳ್ಬೇಕಂದ್ರೆ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು, ರೂಲ್ಸನ್ನು ಉಲ್ಲಂಘನೆ ಮಾಡಬಾರ್ದು ಅಷ್ಟೇ. ಈ ಒಂದು ಅಲ್ಟ್ರಾ ವೈರಸ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕಂಪನಿ ಎಂದೆನಿಸಿಕೊಳ್ಳಬೇಕಾದರೆ ಅದಕ್ಕೆ ಒಂದು ಹೆಸರಿರಬೇಕು. ಕಾರಣ ಕಂಪನಿಯನ್ನು ಗುರುತಿಸುವುದಕ್ಕಾಗಿ ಅದರ ಹೆಸರು ಅದರ ಸ್ವತಂತ್ರ ವ್ಯಕ್ತಿತ್ವವನ್ನು ಕೂಡ ಸಾರ್ತದೆ. ಕೇಂದ್ರ ಸರ್ಕಾರವು ಆ ಹೆಸರಿಗೆ ಸಮ್ಮತಿಸಬೇಕು, ಬೇರೆ ಕಂಪನಿ ಹೆಸರಿನಲ್ಲಿ ಇಡತಕ್ಕದಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಕರಣವನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊಸೈಟಿ ಆಫ್ ಮೋಟಾರ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಟ್ರೇಡರ್ಸ್ ಲಿಮಿಟೆಡ್ ವರ್ಸಸ್ ಮೋಟಾರ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಟ್ರೇಡರ್ಸ್ ಮ್ಯೂಚುವಲ್ ಆಕ್ಟುರಲೆನ್ಸ್ ಲಿಮಿಟೆಡ್ ಅಂತ 1925 1 CH 675. ಈ ಒಂದು ಪ್ರಕರಣದಲ್ಲಿ ಕಂಪನಿಯ ಹೆಸರನ್ನು ಕಾಪಿ ಮಾಡಿದ್ದಕ್ಕೆ ಅಂದರೆ ಕಂಪನಿಯ ಹೆಸರನ್ನು ಹೋಲುವ ಒಂದು ಪ್ರಕರಣವಾಗಿರುತ್ತದೆ ಇದು. ಹಾಗೆ ನಾವು ನೋಡಬಹುದು, ಯಾವುದೇ ಕಂಪನಿ ಹೆಸರು ಇನ್ನೊಂದು ಕಂಪನಿ ಹೆಸರನ್ನು ಹೋಲುವಂತಿರಬಾರದು. ನಾವು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೊಂದು ಕಂಪನಿಗೆ ಹೋಲಿಕೆ ಆಗಬಾರದು, ಹೋಲಿಕೆ ಆಗುವಂತನೂ ಇರಬಾರದು. ಈ ಒಂದು ಕಂಪನಿ ಹೆಸರಿನಲ್ಲಿ ಇರುವಂಥ ಕೆಲವು ಅಂಶಗಳು: ಸಾರ್ವಜನಿಕ ವಂಚನೆಗೆ ಅವಕಾಶ ಕೊಡುವಂತಿರಬಾರದು. ಕಂಪನಿ ಹೆಸರಿನ ಮುಂದೆ ಲಿಮಿಟೆಡ್ ಎಂಬ ಶಬ್ದವನ್ನು ಕೂಡ ಇಲ್ಲಿ ಉಪಯೋಗಿಸಬೇಕು. ಖಾಸಗಿ, ಸೊ ಇಲ್ಲಿ ಖಾಸಗಿ ಎನ್ನುವ ಪದದಲ್ಲಿ ಸ ಆಗಿದೆ, ಅಂದರೆ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ತೆಗೆದುಕೊಳ್ಳಿ. ಖಾಸಗಿ ಕಂಪನಿಯಾಗಿದ್ದರೆ ಪ್ರೈವೇಟ್ ಲಿಮಿಟೆಡ್ ಎಂದು ಇಲ್ಲಿ ಬರೆದಿರಬೇಕು. ಈ ಯಾವುದೇ ಹೆಸರನ್ನ ಸಾರ್ವಜನಿಕರಿಗೆ ಎದ್ದು ಕಾಣುವಂತೆ ಬರೆದಿರಬೇಕು. ಕಂಪನಿ ಹೆಸರನ್ನು ಒಂದು ವಿಶೇಷ ಗೊತ್ತುವಳಿಯನ್ನು ಪಾಸು ಮಾಡಿ ತಿದ್ದುಪಡಿಯನ್ನು ಮಾಡಬಹುದು. ನಾವು ಒಂದು ವೇಳೆ ಕಂಪನಿ ಹೆಸರನ್ನು ನಾವು ಚೇಂಜ್ ಮಾಡ್ಬೇಕಂತ ಅಂದಾಗ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಗೊತ್ತುವಳಿಯನ್ನು ಪಾಸ್ ಮಾಡಿ ಅದಕ್ಕೆ ನಾವು ತಿದ್ದುಪಡಿಯನ್ನು ಮಾಡಬಹುದು. ಹಾಗೆ ಕಂಪನಿ ಖಾಸಗಿ ಕಂಪನಿಯ ಆಗಿದ್ದರೆ ಅದಕ್ಕೆ ನಾವು ಪ್ರೈವೇಟ್ ಲಿಮಿಟೆಡ್ ಅಂತಲೇ ನಾವು ಬರೀಬೇಕಾಗ್ತದೆ. ಅಂದರೆ ದೊಡ್ಡ ಅಕ್ಷರಗಳಲ್ಲಿ ಜಾಸ್ತಿ ಕಾಣುವ ಹಾಗೆ ನಾವು ಕಂಪನಿ ಹೆಸರನ್ನು ನಾವಿಲ್ಲಿ ನಮೂದನ್ನು ಮಾಡಬೇಕಾಗ್ತದೆ. ಮನವಿ ಪತ್ರದಲ್ಲಿ ಕಂಪನಿಯ ಸ್ವೀಕೃತ ಕಚೇರಿಯು ಯಾವ ರಾಜ್ಯದಲ್ಲಿದೆ ಎಂಬುದನ್ನು ಕೂಡ ಬರೀಬೇಕಾಗ್ತದೆ. ಕಂಪನಿ ಎಲ್ಲ ವ್ಯವಹಾರಗಳು ಅಧಿಕೃತ ಕಚೇರಿಗೆ ಸಂಬಂಧಪಟ್ಟಿರಬೇಕು. ಕಂಪನಿಯು ತನ್ನ ಅಧಿಕೃತ ಕಚೇರಿಯನ್ನು ಅದೇ ಪಟ್ಟಣದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು. ಆದರೆ ಪಟ್ಟಣದಿಂದ ಪಟ್ಟಣಕ್ಕೆ ಸ್ಥಳಾಂತರಿಸುವುದಾದರೆ ಅದಕ್ಕೆ ವಿಶೇಷ ಗೊತ್ತುವಳಿಯನ್ನು ಪಾಸು ಮಾಡಬೇಕು. ಕಂಪನಿ ಬದಲಾವಣೆಯಾದ 30 ದಿನದಲ್ಲಿ ರಿಜಿಸ್ಟ್ರಾರ್ಗೆ ಒಂದು ಸೂಚನೆಯನ್ನು ಕೂಡ ಇಲ್ಲಿ ಕೊಡಬೇಕಾಗ್ತದೆ. ರಾಜ್ಯದಿಂದ ರಾಜ್ಯಕ್ಕೆ ಕಚೇರಿಯನ್ನು ಕೂಡ ಸ್ಥಳಾಂತರಿಸಬೇಕಾದರೆ ಮನವಿ ಪತ್ರವನ್ನು ತಿದ್ದುಪಡಿ ಮಾಡಬೇಕಾಗ್ತದೆ. ಆ ರೀತಿ ಕಚೇರಿಯನ್ನು ಬದಲಾವಣೆ ಮಾಡಬೇಕಿದ್ದರೆ ಒಂದು ವಿಶೇಷ ಗೊತ್ತುವಳಿ ಪಾಸು ಮಾಡಿ ನಂತರ ಕಂಪನಿ ಕಾನೂನು ಮಂಡಳಿಯು ಅದನ್ನು ಸಮ್ಮತಿಸಬೇಕು. ನಂತರ ಬೇರೆ ರಾಜ್ಯಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಬೇಕಾಗುತ್ತದೆ. ನೀವು ಇಲ್ಲಿ ನೋಡಬಹುದು, ಕಂಪನಿಯು ತನ್ನ ಅಧಿಕೃತ ಕಚೇರಿಯನ್ನು ಅದೇ ಪಟ್ಟಣದಲ್ಲಿ ಸ್ಥಳಾಂತರ ಮಾಡಬೇಕಾದ್ರೆ ಸೊ ಅಲ್ಲಿ ಯಾವುದೇ ರೀತಿಯಂಥ ರೂಲ್ಸ್ ಅನ್ನು ಇರೋದಿಲ್ಲ. ಸೊ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಪಟ್ಟಣದಿಂದ ಪಟ್ಟಣಕ್ಕೆ ಚೇಂಜ್ ಮಾಡಬೇಕಾದ್ರೆ ಅದಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಗೊತ್ತುವಳಿಯನ್ನು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಅದರ ಬಗ್ಗೆ ನಾವು 30 ದಿನದಲ್ಲಿ ROC ಅವರಿಗೆ ನಾವು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಹಾಗೆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾದರೂ ಕಚೇರಿಯನ್ನು ನಾವು ಸ್ಥಳಾಂತರ ಮಾಡಬೇಕಾದರೆ ಸೊ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಗೊತ್ತುವಳಿಯನ್ನು ಪಾಸ್ ಮಾಡಿ ನಂತರ ಕಂಪನಿಯ ಕಾನೂನು ಮಂಡಳಿಯನ್ನು ಅದನ್ನು ಸಮ್ಮತಿಯನ್ನು ಕೊಡಬೇಕು. ನಂತರ ಅದನ್ನು ನಾವು ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ನೀವು ಕೇಸ್ ಲಾ ಅನ್ನುತ್ತಲೇ ನೋಡಬಹುದು. ಕಂಪನಿಯ ಉದ್ದೇಶ, ಕಂಪನಿ ಯಾವ ಉದ್ದೇಶಕ್ಕಾಗಿ ಕಂಪನಿಯನ್ನು ಸ್ಥಾಪನೆ ಮಾಡಲಾಗ್ತದೆ, ಉದ್ದೇಶವನ್ನು ಅಲ್ಲಿ ಕೂಡ ಮೆಮೊರಂಡಮ್ ಅಲ್ಲಿ ನಾವು ಹೇಳಬೇಕಾಗ್ತದೆ. ಕಂಪನಿಯನ್ನು ಯಾವುದಕ್ಕಾಗಿ ಸ್ಥಾಪಿಸಲಾಗುತ್ತದೆ ಎಂಬುದನ್ನು ಮನವಿ ಪತ್ರದಲ್ಲಿ ತಿಳಿಸಿರಬೇಕಾಗುತ್ತದೆ. ಕಂಪನಿಯ ಉದ್ದೇಶವನ್ನು 3 ರೀತಿಯಲ್ಲಿ ನಾವು ನೋಡ್ತೇವೆ. ಒಂದು ಮುಖ್ಯ ಉದ್ದೇಶ, ಇನ್ನಿತರ ಉದ್ದೇಶ. ಕಂಪನಿ ಉದ್ದೇಶಗಳನ್ನು ಯಾವ ಯಾವ ರಾಜ್ಯಗಳಿಗೆ ವಿಸ್ತರಿಸಲಾಗ್ತದೆ ಎಂಬುದನ್ನು ಈ ಒಂದು ಪತ್ರದಲ್ಲಿ ಹೇಳಬೇಕಾಗ್ತದೆ. ಅಂದರೆ ನಾನು ನನ್ನ ಒಂದು ಕಂಪನಿಯ ಒಂದು ಬಿಸ್ನೆಸ್ಸನ್ನು ನಾನು ಯಾವ್ಯಾವ ಒಂದು ರಾಜ್ಯಕ್ಕೆ ಯಾವ್ಯಾವ ಒಂದು ಪ್ಲೇಸ್ ವರೆಗೂ ಕೂಡ ಒಂದು ನಾನು ವ್ಯಾಪ್ತಿಯನ್ನು ನಾನು ತಗೊಳ್ತೀನಿ. ಅಂದರೆ ಈ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾನು ಮಾರಾಟವನ್ನು ಮಾಡ್ತೀನಿ ಅಂತಂದಾಗ ಯಾವ ಒಂದು ರಾಜ್ಯಕ್ಕೆ ನೀನು ಮಾರಾಟ ಮಾಡ್ತೀಯ ಆ ಒಂದು ರಾಜ್ಯದ
ಹೆಸರನ್ನು ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಅಂದರೆ ನನ್ನ ಒಂದು ಕಂಪನಿಯ ಬಿಸಿನೆಸ್ ಯಾವ ಒಂದು ಜ್ಯೂರಿಸ್ಡಿಕ್ಷನ್ ಒಳಗಡೆ ನಡೆಯುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ನಾವು ನೋಡಬಹುದು ಅಧಿಕಾರ ವ್ಯಾಪ್ತಿಯಲ್ಲಿ ನಾವು ನೋಡಬಹುದು ಕಂಪನಿಯು ತನ್ನ ಉದ್ದೇಶಗಳಿಗೆ ಸೀಮಿತವಾಗಿ ಮಾತ್ರ ಕಾರ್ಯಾಚರಣೆ ಮಾಡಬೇಕಾಗ್ತದೆ, ಬೇರೆ ಉದ್ದೇಶಕ್ಕೆ ಕಾರ್ಯ ಮಾಡುವಂತಿಲ್ಲ. ತನ್ನ ಅಧಿಕಾರ ವ್ಯಾಪ್ತಿಯಿಂದ ಆಚೆ ಕಾರ್ಯ ಮಾಡಿದ್ದರೆ ಅಂಥ ಕೃತ್ಯಗಳು ಅಕೃತ್ಯವಾಗುತ್ತವೆ ಎಂದು ನ್ಯಾಯಾಲಯಗಳು ತಿಳಿವೆ. ಅಕೃತ್ಯವಾಗುತ್ತವೆ ಅಂದರೆ ಅಲ್ಟ್ರಾ ವೈರಸ್ ಆಗ್ತವೆ ಅಂತ ಹೇಳ್ತದೆ. ಅಂದರೆ ನಾನೇನು ನನ್ನ ಉದ್ದೇಶ ಏನು ಅಷ್ಟು ಮಾತ್ರ ನಾನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಂದು ಒಂದು ಶೂ ಅನ್ನು ರೆಡಿ ಮಾಡುವಂಥ ಒಂದು ಕಂಪನಿ ಇದೆ ಅಂತ ಹೇಳ್ಕೊಳ್ಳೋಣ. ಸೊ ಹಾಗೆ ನಾನಲ್ಲಿ ಶೂ ಮಾತ್ರ ರೆಡಿ ಮಾಡಬೇಕು, ನಾನು ಬಟ್ಟೆ ರೆಡಿ ಮಾಡ್ತೀನಿ ಅಂತ ಅಂದರೆ ಬರೋಂಗಿಲ್ಲ. ಹೌದಾ, ನಾನು ಶೂವನ್ನು ರೆಡಿ ಮಾಡಲಿಕ್ಕೆ ಈ ಒಂದು ಮೆಮೊರಂಡಮಲ್ಲಿ ನಾವು ಉದ್ದೇಶನ ಕೊಟ್ಟಿದ್ದೀನಿ. ಸೊ ಅಷ್ಟು ಮಾತ್ರ ಮಾಡಬೇಕಾಗ್ತದೆ. ಈಗ ಕಂಪನಿಯ ಬಾಧ್ಯತೆ, ಮನವಿ ಪತ್ರದಲ್ಲಿ ಷೇರುದಾರರ ಬಾಧ್ಯತೆಯನ್ನು ಸ್ಪಷ್ಟವಾಗಿ ಕೂಡ ಇಲ್ಲಿ ಹೇಳಬೇಕಾಗ್ತದೆ. ಬಾಧ್ಯತೆಯು ನಿಯಮಿತವಾಗಿದ್ದರೆ ಷೇರುದಾರರ ಬಾಧ್ಯತೆಯು ಅವರು ಕಂಪನಿಯಲ್ಲಿ ಹೊಂದಿದಂಥ ಷೇರುಗಳಿಗೆ ನಿಯಮಿತ ಎಂದು ಅದರಲ್ಲಿ ತಿಳಿಸಿರಬೇಕು. ಇಂಥ ಸಂದರ್ಭದಲ್ಲಿ ಕಂಪನಿಯು ಎಷ್ಟೇ ಸಾಲ ಮಾಡಿದ್ದರೂ ಕೂಡ ಷೇರುದಾರರು ತಮ್ಮ ಷೇರು ಬಂಡವಾಳದ ಹಣ ನೀಡಲು ಮಾತ್ರ ಬಾಧ್ಯರಾಗ್ತಾರೆ. ಒಂದು ವೇಳೆ ಕಂಪನಿಯು ಗ್ಯಾರಂಟಿ ಎಂಬ ಪದದೊಂದಿಗೆ ರಿಜಿಸ್ಟರ್ ಆಗಿದ್ದರೆ ಕಂಪನಿಯ ವಿಸರ್ಜನೆಯ ವೇಳೆಗೆ ಷೇರುದಾರರು ಆಶ್ವಾಸನೆ ನೀಡಿದ ಮೊತ್ತವನ್ನು ಮಾತ್ರ ಸಂದೇಹ ಮಾಡಲು ಇಲ್ಲಿ ಒತ್ತಾಯನ ಮಾಡಬಹುದು. ಈ ಒಂದು ಮೆಮೊರಂಡಮಲ್ಲಿ ಷೇರುದಾರರು ಯಾವ ರೀತಿ ಲಯಬಿಲಿಟಿಯನ್ನು ತಗೊಂಡಿರ್ತಾರೋ ಅಷ್ಟಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ಕಂಪನಿಗೆ ಆಗುವಂಥ ಲುಕ್ಸಾನ್ ಆಗಲಿ, ಸಾಲಗಳಾಗಲಿ, ಏನೇ ಆಗಲಿ ಪ್ರತಿಯೊಂದು ಆದರೂ ಕೂಡ ಅದಕ್ಕೆ ಅವರು ಯಾವ ರೀತಿ ಅಂತ ಹೊಣೆ ಆಗೋದಿಲ್ಲ. ಅವರಲ್ಲಿ ಅವರ ಒಂದು ಈ ಒಂದು ಲಯಬಿಲಿಟಿಯಲ್ಲಿ ಏನನ್ನು ಮೆನ್ಷನ್ ಮಾಡಿರ್ತಾರೆ ಅಷ್ಟಕ್ಕೆ ಮಾತ್ರ ಅವರಲ್ಲಿ ಸೀಮಿತವನ್ನು ಆಗಿರ್ತಾರೆ. ಒಂದು ವೇಳೆ ಅವರು ಗ್ಯಾರಂಟಿ ಎಂಬ ಪದದೊಂದಿಗೆ ಏನಾದರೂ ರಿಜಿಸ್ಟರ್ ಆಗಿದ್ದರೆ, ಅಂದರೆ ನಾನು ಇಂತಿಷ್ಟು ಗ್ಯಾರಂಟಿ ನಾನು ಇಷ್ಟೇ ಕೊಟ್ಟಿರ್ತೀನಿ ಅಂತ ಏನಾದರೂ ಅಂದರೆ ಆ ಒಂದು ಕಂಪನಿ ವಿಸರ್ಜನೆ ವೇಳೆಗೆ ಅವರು ಅಷ್ಟು ಕೊಡಲೇಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿಯಂಥ ಎಕ್ಸ್ಕ್ಯೂಸ್ ಇಲ್ಲ ಅಲ್ಲಿ. ಸೊ ಹಾಗಾಗಿ ಇತ್ತೀಚೆಗೆ ಯಾರು ಕೂಡ ಗ್ಯಾರಂಟಿ ಎಂಬ ಪದದೊಂದಿಗೆ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಆಲ್ಮೋಸ್ಟ್ ಅಲ್ಲ ಯಾರು ಮಾಡ್ಕೊಳ್ಳೋದಿಲ್ಲ. ಸೊ ಇದೊಂದು ಜಸ್ಟ್ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಕಂಪನಿಯ ಬಂಡವಾಳ, ಕ್ಯಾಪಿಟಲ್ ಆಫ್ ಕಂಪನಿ. ಮನವಿ ಪತ್ರದಲ್ಲಿ ಕಂಪನಿಯಲ್ಲಿ ಎಷ್ಟು ಬಂಡವಾಳವನ್ನು ತೊಡಗಿಸಲಾಗಿದೆ ಎಂಬುದನ್ನು ಬರಿಬೇಕಾಗ್ತದೆ ಮತ್ತು ಅದರಲ್ಲಿ ಷೇರುಗಳ ವಿಭಜನೆಯನ್ನು ಕೂಡ ಹೇಳಬೇಕಾಗ್ತದೆ ಮತ್ತು ಆಯಾ ಷೇರುದಾರರ ಹಕ್ಕು ಬಾಧ್ಯತೆಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಈ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನಲ್ಲಿ ಪ್ರತಿಯೊಬ್ಬ ಮೆಂಬರ್ನ ಕೆಲಸ ಕಾರ್ಯಗಳು ಮತ್ತು ಅವರ ಒಂದು ಬಾಧ್ಯತೆಯನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಯಾಕಂದರೆ ಈ ಒಂದು ಮೆಮೊರಂಡಮನ್ನು ಪ್ರತಿಯೊಬ್ಬರು ಕೂಡ ಯಾರು ಬೇಕಾದರೂ ಕೂಡ ಅದನ್ನು ಕಂಪನಿಯ ಒಂದು ಮೆಮೊರಂಡಮನ್ನು ನೋಡಬಹುದು. ಈ ಒಂದು ಮೆಮೊರಂಡಮನ್ನು ತೆರೆದಿಟ್ಟ ಪುಸ್ತಕ ಅಂತ ನಾವು ಕರಿತೀವಿ. ಈಗೇನು ನಮ್ಮ ಭಾರತ ಸಂವಿಧಾನವನ್ನು ಎಲ್ಲರೂ ಕೂಡ ನೋಡಬಹುದಲ್ವಾ. ಸೊ ಅದನ್ನು ನಾವು ತೆರೆದಿಟ್ಟ ಪುಸ್ತಕ ಅಂತಲೂ ಕೂಡ ಕರಿತೀವಿ. ಯಾರು ಬೇಕಾದರೂ ಕೂಡ ನಮ್ಮ ಭಾರತ ಸಂವಿಧಾನ ನೋಡಬಹುದು, ಓದಬಹುದು, ತೊಗೊಳ್ಬೋದು. ಸೊ ಹಾಗೆ ಕಂಪನಿಯ ಒಂದು ಮೆಮೊರಂಡಮನ್ನು ಕೂಡ ಯಾರು ಬೇಕಾದರೂ ನೋಡಬಹುದು ಮತ್ತು ಆ ಒಂದು ಕಂಪನಿಗೆ ಇರುವಂತಹ ಕೆಲವೊಂದು ರೂಲ್ಸ್ ರೆಗ್ಯುಲೇಷನನ್ನು ಈ ಒಂದು ಮೆಮೊರಂಡಮಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನೋಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋನ ತಾವು ಶೇರ್ ಮಾಡಿ ಹಾಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಮೇಲೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಶುಭ ದಿನ.